ಬಿಸ್ಕೆಟ್ ಬ್ಯೂಟಿ ರನ್ಯಾಳ ಈ ಚಿನ್ನದ ಕಹಾನಿ ಇದೆಯಲ್ಲ, ಅದು ದಿನಕ್ಕೊಂದು ತಿರುವನ್ನು ತೆಗೆದುಕೊಳ್ತಾ ಇದೆ. ಅಧಿಕಾರಿಗಳ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ರೋಚಕ ಸಂಗತಿಗಳು ಹೊರಬೀಳ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾಗೆ ಸಂಕಷ್ಟದ ಮೇಲೆ ಸಂಕಷ್ಟ. ರನ್ಯಾ ವಿಚಾರಣೆಯ ವೇಳೆ ಸ್ಫೋಟಕ ಸತ್ಯ ಬಹಿರಂಗವಾಗ್ತಾ ಇದೆ. ವಿದೇಶಗಳಲ್ಲೂ ಕೂಡ ರನ್ಯಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಹೊಂದಿರೋದು ಗೊತ್ತಾಗ್ತಾ ಇದೆ. ರನ್ಯಾ ವಿದೇಶಿ ವ್ಯವಹಾರಗಳ ಬೆನ್ನು ಬಿದ್ದಿದೆ ಡಿಆರ್ಐ ಟೀಮ್. ರನ್ಯಾ ಟ್ರಾವೆಲ್ ಮಾಡ್ತಾ ಇದ್ದಂತಹ ದೇಶಗಳ ಏಜೆನ್ಸಿಗಳಿಗೆ ಪತ್ರ ಬರೆಯೋಕೆ ಸಿದ್ಧತೆ. ಕೇಂದ್ರ ಗೃಹ ಇಲಾಖೆಯಿಂದ ಪತ್ರವನ್ನ ಬರೆಯೋದಕ್ಕೆ ಸಿದ್ಧತೆಯಾಗಿದೆ. ರನ್ಯಾ ವಿದೇಶಿ ಮೂಲವನ್ನು ತಿಳಿಯೋದಕ್ಕೆ ಡಿಆರ್ಐ ಟೀಮ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ನೋಡಿ, ಯಾವಾಗ ಡಿಆರ್ಐ ಟೀಮ್ನಲ್ಲಿ ಈಕೆ ತಗಲಾಕೊಂಡು ವಿಚಾರಣೆಯನ್ನ ಫೇಸ್ ಮಾಡಿದ್ಲು, ಆಗ ಮೊದಲು ಕೊಟ್ಟಂತಹ ಸ್ಟೇಟ್ಮೆಂಟ್, ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫರ್, ನಾನು ದುಬೈ ಸೇರಿದಂತೆ ಹಲವು ದೇಶಗಳಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೇನೆ, ನನ್ನನ್ನು ಟ್ರ್ಯಾಪ್ ಮಾಡಿಬಿಟ್ಟು ಈ ಗೋಲ್ಡ್ ಸ್ಮಗ್ಲಿಂಗ್ ಕೆಲಸ ಮಾಡಿಸಿದ್ದಾರೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದರು. ಇದೇ ಹೇಳಿಕೆಯ ಬೆನ್ನು ಬಿದ್ದಿದೆ ಡಿಆರ್ಐ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಪದೇ ಪದೇ ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಡ್ತಾ ಇದ್ಲಲ್ಲ ನಟಿ, ಅದರ ಮೂಲವನ್ನು ಕೆದಕೋದಕ್ಕೆ, ಅದರ ಬೇರನ್ನು ಹುಡುಕೋದಕ್ಕೆ ಈಗ ಡಿಆರ್ಐ ಟೀಮ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಇದೇ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿ ಆಗಿದೆ, ಮತ್ತೊಂದು ಕಡೆ ಈಕೆಯ ಕಾಂಟ್ಯಾಕ್ಟ್, ಈಕೆ ಎಲ್ಲೆಲ್ಲಿ ತನ್ನ ಜಾಲವನ್ನು ವಿಸ್ತರಿಸಿದ್ಲು ಎಲ್ಲವನ್ನೂ ಕೂಡ ಜಾಲ ಆಡೋದಕ್ಕೆ ಡಿಆರ್ಐ ಟೀಮ್ ಈಗ ಒಂದು ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಅದು ಕೇಂದ್ರ ಗೃಹ ಇಲಾಖೆಯಿಂದ ಬೇರೆ ಬೇರೆ ದೇಶಗಳಿಗೆ ಪತ್ರವನ್ನು ಬರೆದು ಈಕೆಯ ಚಲನವಲನದ ಬಗ್ಗೆ, ಈಕೆಯ ಬಿಸ್ನೆಸ್ ಬಗ್ಗೆ, ಈಕೆ ಅಲ್ಲಿ ಮಾಡ್ತಾ ಇದ್ದಂತಹ ಕೆಲಸದ ಬಗ್ಗೆ ಮಾಹಿತಿಯನ್ನು ತರಿಸಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮೂಲಕ ಚಿನ್ನದ ಬೇಟೆಗಿಳಿದಂತಹ ಬಿಸ್ಕೆಟ್ ಬ್ಯೂಟಿಯ ಜನ್ಮವನ್ನು ಜಾಲಾಡೋದಕ್ಕೆ ಡಿಆರ್ಐ ಟೀಮ್ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಚಿನ್ನ ಸಾಗಾಟದ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಅರೆಸ್ಟ್ ಆಗಿದ್ದೇ ಆಗಿದ್ದು, ದಿನಕ್ಕೊಂದು ತಿರುವು, ದಿನಕ್ಕೊಂದು ಟರ್ನ್ ಸಿಗ್ತಾ ಇದೆ. ಈ ಪ್ರಕರಣದಲ್ಲಿ ದೊಡ್ಡ ದೊಡ್ಡವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಉದ್ಯಮಿಗಳು, ರಾಜಕಾರಣಿಗಳು, ಅವರ ಹೆಸರುಗಳು ಕೂಡ ಈ ಪ್ರಕರಣದಲ್ಲಿ ತಳಕು ಹಾಕೊಳ್ತಾ ಇರೋದ್ರಿಂದ ಒಂದು ಕಡೆ ಸಿಬಿಐ ಎಂಟ್ರಿ ಆಗಿದೆ. ಮತ್ತಷ್ಟು ತನಿಖೆಯ ಆಳಕ್ಕಿಳಿದು ಈ ಗೋಲ್ಡ್ ಸ್ಮಗ್ಲಿಂಗ್ನ ಬೇರೆಲ್ಲಿದೆ ಅಂತ ಹುಡುಕೋದಕ್ಕೂ ಕೂಡ ಡಿಆರ್ಐ ಟೀಮ್ ಮುಂದಾಗಿರೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ನಟಿ ರನ್ಯಾ ರಾವ್ ಅರೆಸ್ಟ್ ಆಗಿದ್ದಾರೆ, ಈಗ ಡಿಆರ್ಐ ಕಸ್ಟಡಿಯಲ್ಲೂ ಕೂಡ ಇರುವಂಥದ್ದು. ಬಟ್ ಇಲ್ಲಿ ಮೂಲವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ, ಈಗ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದು ನಿಂತಿದೆ, ಜೊತೆಗೆ ವಿದೇಶಗಳಲ್ಲಿ ಈಕೆಯ ಕಾಂಟ್ಯಾಕ್ಟ್ ಇತ್ತಲ್ಲ, ಅದನ್ನು ಟ್ರೇಸ್ ಮಾಡುವಂತಹ ನಿಟ್ಟಿನಲ್ಲಿ ಹೇಗೆ ಸಾಕ್ತಾ ಇದೆ ಇನ್ವೆಸ್ಟಿಗೇಷನ್ ಅಂತ ಹೇಳಿ? ಪ್ರೇಮ್, ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಅವರನ್ನು ಡಿಆರ್ಐ ಪೊಲೀಸರು ಬಂಧನ ಮಾಡಿ ತನಿಖೆಯನ್ನು ಮಾಡ್ತಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟಿ ರನ್ಯಾ ರಾವ್ ಅವರು ಈ ಒಂದು ಪ್ರಕರಣದಲ್ಲಿ ಅವರ ಹಿಂದೆ ಬೇರೆ ಬೇರೆ ಅಧಿಕಾರಿಗಳು ಇದ್ದಾರೆ ಅನ್ನುವಂಥ ಅನುಮಾನ ಬಂದ ಕಾರಣಕ್ಕಾಗಿ ಈಗಾಗಲೇ ಡಿಆರ್ಐ ಪೊಲೀಸರು 3 ದಿನಗಳ ಕಾಲ ಕಸ್ಟಡಿಗೆ ಪಡೆದು ತನಿಖೆಯನ್ನು ಮಾಡ್ತಿರುವಂಥದ್ದು. ಆಕೆಯ ಬಳಿ ಇದ್ದಂಥ ಮೊಬೈಲ್ ಮತ್ತು ಒಂದಷ್ಟು ಲ್ಯಾಪ್ಟಾಪ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂತಹ ಡಿಆರ್ಐ ಪೊಲೀಸರು ಅದರಲ್ಲಿ ತನಿಖೆ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಏನು ರನ್ಯಾ ರಾವ್ ಏನಿದ್ದಾರೆ, ಈತ ಸ್ಮಗ್ಲಿಂಗ್ ಕೇಸಲ್ಲಿ ಮಹಿಳೆ ಬಂಧನವಾದ ಬಳಿಕ ಆಕೆ ಬೇರೆಯವರ ಜೊತೆ ನಿಕಟವಾಗಿ ಸಂಪರ್ಕವಾಗಿ ಇದ್ದಂತಹ ಒಂದಷ್ಟು ಫೋನ್ ನಂಬರ್ಗಳನ್ನು ಪರಿಶೀಲನೆ ಮಾಡುವ ಕೆಲಸವನ್ನು ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಒಂದು ಮೂಲಗಳ ಪ್ರಕಾರ ಈಗಾಗಲೇ ಒಂದಷ್ಟು ರಾಜಕೀಯ ನಾಯಕರುಗಳು ಕೂಡ ಈಕೆಯ ಕಾಂಟ್ಯಾಕ್ಟಲ್ಲಿ ಇರುವ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಇದು ಡಿಆರ್ಐ ಪೊಲೀಸರಿಗೆ ಸಿಕ್ಕಿದೆ. ಹಾಗಾಗಿ ಅವರು ಯಾರು ಅನ್ನುವಂಥದ್ದನ್ನು ಪತ್ತೆ ಮಾಡುವ ಕೆಲಸ ಒಂದು ಕಡೆ ಆದರೆ, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅವರು ಅಕ್ರಮವಾಗಿ ಏನಾದರೂ ಹಣ ಮಾಡಿದ್ದಾರಾ ಅನ್ನುವಂಥದ್ದು ಕೂಡ ಪತ್ತೆ ಹಚ್ಚುವ ಕೆಲಸಕ್ಕೆ ಈಗಾಗಲೇ ಡಿಆರ್ಐ ಪೊಲೀಸರು ಮಾಡಿರುವಂಥದ್ದು. ಯಾಕಂದರೆ ಅವರ ಮನೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 2.5 ಕೋಟಿಯಷ್ಟು ನಗದು ಸಿಕ್ಕಂಥ ಕಾರಣಕ್ಕಾಗಿ ಆ ಹಣದ ಮೂಲವನ್ನು ಕೂಡ ಪತ್ತೆ ಮಾಡಲಿಕ್ಕೆ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಪ್ರೇಮ್,